ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಡಿಫ್ರೆಂಟಾಗಿ ಹೊಸ ರೆಸಿಪಿ ತಂದಿದ್ದೀನಿ. ಅದೇನಪ್ಪ ಅಂದರೆ ಸೇಮ್ಯಾದಲ್ಲಿ ಫ್ರೈಡ್ ರೈಸ್ ರೆಸಿಪಿ ತೋರಿಸ್ಕೊಡ್ತೀನಿ. ಎಷ್ಟೋ ವೆರೈಟಿ ಫ್ರೈಡ್ ರೈಸ್ ನೋಡಿರ್ತೀರ, ಆದರೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಅಷ್ಟು ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಖಂಡಿತ ರೆಸಿಪಿನ ಲಾಸ್ಟ್ ಗಂಟೆನೂ ನೋಡಿ ಯಾವ ಥರ ಇತ್ತಂತ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಯೋದು ಇಟ್ಕೊಂಡಿದ್ದೀನಿ. ನೀರು ಬಂದ್ಬಿಟ್ಟು ನಾವು ತಗೊಳ್ಳೋಂಥ ಸೇಮೆಗೆ ಒಂದು 3ರಷ್ಟು ತಗೊಳ್ಳಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಹುರಿದಿರೋಂಥ ಶಾವಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ನೀರಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಶಾವಿಗೆ ಬಂದ್ಬಿಟ್ಟು ಒಂದಕ್ಕೊಂದು ಅಂಟೋದಿಲ್ಲ. ಇದು ನನ್ನ ಹತ್ರ ಮನೇಲಿ ಆಲ್ರೆಡಿ ರೆಡಿಮೇಡ್ದು ಶಾವಿಗೆ ಹುರಿದಿರೋಂಥ ಶಾವಿಗೆ ಇತ್ತು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲಾಂದರೆ ನಾರ್ಮಲ್ ಶಾವಿಗೆನೇ ಅದನ್ನು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿ ಆನಂತರ ಈ ಥರ ಬೇಯಿಸ್ಕೊಳ್ಳಿ. ಬೇಯಿಸೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡು ಈಗ ಇದನ್ನು ಚೆನ್ನಾಗಿ ಬೆಂದಿದೆ, ಇದನ್ನು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ, ಅಂದರೆ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಇಮಿಡಿಯೇಟ್ಲಿ ಒಂದು 2 ಲೋಟ ಆಗೋಷ್ಟು ನಾರ್ಮಲ್ ವಾಟರ್ ಹಾಕಿ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗೆ ಹಾಕಿಬಿಡ್ಬೇಕು. ಇದು ನಾರ್ಮಲ್ ನೂಡಲ್ಸ್ ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ. ಇದು ಶಾವಿಗೆ ಆಗಿರೋದ್ರಿಂದ ಸ್ವಲ್ಪ ಒಂದಕ್ಕೊಂದು ಅಂಟೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ಇಮಿಡಿಯೇಟ್ಲಿ ನಾರ್ಮಲ್ ವಾಟರಲ್ಲಿ ಒಂದು ಸರಿ ಈ ಥರ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗೆ ಹಾಕಿಬಿಡ್ಬೇಕು. ಆವಾಗ ಇದು ಉದುರಾಗೇ ಇರುತ್ತೆ, ತುಂಬಾ ಉದುರಾಗೂ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದೆ ನಿಮಗೆ ಈ ರೆಸಿಪಿ 100% ಸಖತ್ತಾಗಿ ಬರುತ್ತೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗೆ ಹಾಕ್ಬಿಡ್ತೀನಿ. ಸೊ ಇವಾಗ ಇಷ್ಟು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಆಗೋಷ್ಟು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಏನು ಫ್ರೈಡ್ ರೈಸ್ಗೆ ಇವಾಗ ಒಗ್ಗರಣೆ ಹಾಕ್ತಿರೋ ಸೇಮ್ ಪ್ರಾಸೆಸ್ಸೇ. ಇವಾಗ ಒಂದು ಕಡಾಯಿಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ, ಚಿಕ್ಕದಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಇಲ್ಲಿ ನಾನು ಚಿಕ್ಕದು 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಹಾಗೆ ಫ್ರೈ ಮಾಡ್ಕೊತೀನಿ. ಹಾಗೆ ಇದ್ರ ಜೊತೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ತರಕಾರಿಗಳನ್ನ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೋಬೋದು. ಕ್ಯೂಬ್ಸಾಗಿ ಮಾಡ್ಕೋಬೋದು, ಸ್ಲೈಸಾಗಿ ಮಾಡ್ಕೋಬೋದು, ಅಥವಾ ಚಿಕ್ಕದಾಗಿ ಚಾಪ್ ಥರನೂ ಮಾಡ್ಕೋಬೋದು. ಈಗ ಇದ್ರ ಜೊತೆಗೆ 1 ಕ್ಯಾರೆಟು ಮತ್ತು ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ಮು, 1 ಕಪ್ ಆಗೋಷ್ಟು ನಾನು ಎಲೆಕೋಸು ತಗೊಂಡಿದ್ದೀನಿ. ತರಕಾರಿಗಳು ನಿಮಗೆ ಆಪ್ಷನಲ್ಲು, ತರಕಾರಿ ಇಲ್ದಿರ ಬೇರೆ ಈರುಳ್ಳಿ ಟೊಮೊಟೊ ಕೂಡ ಹಾಕಿ ಕೂಡ ನೀವು ರೆಸಿಪಿನ ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಆದರೆ ಈ ತರಕಾರಿ ಹಾಕಿದ್ರೆ ನಮ್ಗೆ ಆ ಫ್ರೈಡ್ ರೈಸ್ಗೆ ಏನು ಫಿನಿಶಿಂಗ್ ಕೊಡ್ತಿರೋ ವೈಟು, ಗ್ರೀನು, ಆರೆಂಜು ಅದೇ ನಿಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಫ್ರೈಡ್ ರೈಸ್ ಅಂತ ಬಂದಾಗ ತರಕಾರಿನ ಒಂದು 3/4% ಮಾತ್ರ ಫ್ರೈ ಮಾಡ್ಕೋಬೇಕು. 100% ಸಾಫ್ಟಾಗಿ ಮಾಡಿದ್ರೆ ನಿಮ್ಗೆ ಆ ಕ್ರಂಚಿನೆಸ್ ಸಿಗೋದಿಲ್ಲ. ಇದನ್ನು ನಾನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿದ ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಸೋಯಾ ಸಾಸನ್ನು, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಬೈ ಚಾನ್ಸ್ ರೆಡ್ ಚಿಲ್ಲಿ ಸಾಸ್ ಇಲ್ಲ, ಟೊಮೊಟೊ ಕೆಚಪ್ಪು, ಟೊಮೊಟೊ ಸಾಸ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಇಲ್ಲಾಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಸಾಸಸ್ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡಿದ ಮೇಲೆ ನಾವು ಏನು ಇಟ್ಕೊಂಡಿದ್ರೋ ಶಾವಿಗೆನ ಅಂದರೆ ಸೇಮಿಯಾನ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದನ್ನು ಖಾರವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದಕ್ಕೆ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿನೂ, 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಬೇಸಿಕ್ ಮಸಾಲೆಗಳು ಮನೇಲಿರೋದೆ. ಸಾಸ್ ಬಂದ್ಬಿಟ್ಟು ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು ಅದು ಇದ್ದರೆ ಹಾಕಿ, ಇಲ್ಲಾಂದ್ರೂ ನಡೆಯುತ್ತೆ. ಇಲ್ದಿರನೂ ನೀವು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗೆ ಬೇಕಾದ್ರೂ ಮಾಡಿಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮಗೆ ಬಾಣಲಿನಲ್ಲಿ ಮಿಕ್ಸ್ ಮಾಡೋವಾಗ ನಿಮಗೆ ಮೆತ್ತಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ವಾ, ಆದರೆ ಇದು ತಣ್ಣಗಾದ್ಮೇಲೆ ಸೇಮ್ ಉದುರಾಗಿ ಫ್ರೈಡ್ ರೈಸ್ ಯಾವ ಥರ ಇರುತ್ತೋ ಅದೇ ಥರನೇ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಖಂಡಿತ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ನೋಡಿ. ಸೊ ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಈಗ ಇದು ರೆಡಿಯಾಗಿದೆ. ಇದು ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ, ತಿನ್ನೋದಕ್ಕೂ ರುಚಿಯಾಗೂ ಅಷ್ಟೇ ಸಖತ್ತಾಗಿರುತ್ತೆ. ಇದನ್ನು ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಲಂಚಿಗೆ, ಸ್ನ್ಯಾಕ್ಸ್ ಆಗಿ, ನೈಟ್ ಡಿನ್ನರ್ಗೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೇಮಿಯಾನ ಇಷ್ಟಪಡೋರು ಈ ರೆಸಿಪಿ ಟ್ರೈ ಮಾಡಿ. ಯಾವ ಥರ ಇತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.